ಸಿಂಹರಾಜ ನಾನೇ ಸಿಂಹರಾಜನೆಂದು ಗರ್ಜಿಸಿ ಈ ಹುಲಿರಾಯನನ್ನು ಸುಮ್ಮನೆ ಎದುರು ಹಾಕಿಕೊಂಡನಲ್ಲ ಆ ರಾಮಚಂದ್ರ. ಶ್ರೀರಾಮಚಂದ್ರ ಬಡವರ ಬೆಂಬಲದಿಂದ ಈ ನಗರಕ್ಕೆ ನಾನೇ ನಾಯಕನೆಂದು ಮೆರೆಯುತ್ತಿರುವ ಸೇಡಿಗಾಗಿ ನಿರ್ಮಿಸುವೆ ಊರ ಮುಂದಿನ ನನ್ನ ಸರಾಯ್ ಫ್ಯಾಕ್ಟರಿಯನ್ನು. ಬಡವರಿಗೆ 100 ನಿವೇಶನಗಳಾಗಿ ಕಟ್ಟಿಸುತ್ತೇನೆ. ಆ ನಿನ್ನ ಭಾಷೆಗೆ ವಿಷಪಾನ ಬೆರೆಸಿ ಅರಸನಾಗಿ ಇಂದು ನಿಜ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ರೂಪವತಿ ನಿನ್ನ ತಂಗಿಯ ಶೀಲವನ್ನು ಕರೆಯುವುದೇ ಈ ಅಣ್ಣ ತಮ್ಮರ ಗುರಿ. ನಂತರದಿ ಮೋಸದಿ ಶಾಂತಿಯ ಕೈ ಹಿಡಿದ್ರು ಆ ಕಡಿದು ಹಾಕಿ ಅನಂತರದಿ ನನ್ನ ಸೇಡಿ ನಕ್ಷೆಯನ್ನು ತೆಗೆದು ನನ್ನ ರಾಜಕೀಯದ ತೀರಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಈ ಊರಿನ ಗರ್ವ ಶ್ರೀಮಂತ ರಾಜವರ್ಮನೇ ಅಲ್ಲ. ಸಮೀರ್ ಮಾರ್ಕಮುಲೆ ಮುಡಿದೋರ ಹೇಳ್ರಿ ಅಪ್ಪ ಮುಂದಿನ ಸಡಗ್ರ ಏನ್ ಮಾಡ್ಲಿಕ್ಕೆ ಕತ್ತಿದ್ಯೋ? ಸಾರಾಯಿ ಫ್ಯಾಕ್ಟ್ರಿ ನಿರ್ಮಾಣಿಸಿದ ಸಾವಿರಾರು ಆಳುಗಳ ಪೇಮೆಂಟ್ ಲೆಕ್ಕ ಬರೆಯಾಕ್ತೇನ್ರಿ ಇದನ್ಯಾರ. ಸರಿ ಸರಿ, ಕೆಲಸ ಶುರುವಾಗಿದೆ ಇಲ್ಲ ಅಂತ ಫೋನ್ ಮಾಡಿ ಕೇಳ್ತೇನೆ. ಧನ್ಯಾರ ಕರಿಯ ಏನಾಯ್ತು? ನಾವು ಮಾಡುತ್ತಿರುವ ಕೆಲಸ ನಿಷ್ಫಲವಾಗಿ ಹೋಯ್ತ್ರಿ ಧನ್ಯಾರ. ಅವನ್ಯಾವನ್ಲವ ಅಡ್ಡಿಯಾದ ಮುಂಡೆ ಮಗ. ಆ ಮುಂಡೆ ಮಗನ ಕೈ ಕಾಲ ರೇಸ್ತಾವ್ರಿ. ಆ ಶ್ರೀರಾಮಚಂದ್ರ ಒಬ್ಬ ಪುಂಡ ಪುಡಾರಿಯನ್ನು ಕಟ್ಟಿಕೊಂಡು ಬಂದು ನಮ್ಮನ್ನೆಲ್ಲ ಉಡಾಯಿಸಿ ಹೋದ್ರಿ ಧನ್ಯಾರ. ಅವನನ್ನ ಅಲ್ಲಿಯೇ ಕಡೆದು ಹಾಕಬೇಕಾಗಿತ್ತಲೇ. ರಣಹೇಡಿ ಪ್ರಾಣಕ್ಕೆ ಹೆದರಿ ಹೇಡಿಯಾಗಿ ಬಂದ ನಿನ್ನಂತವ್ರು ನಾನು ಮುಂದಿರ್ಲೇಬಾರ್ದು. ತಪ್ಪಾಯ್ತ್ರಿ ಧನ್ಯಾರ, ಕ್ಷಮಿಸ್ರಿ. ಪ್ರಾಣಕ್ಕೆ ಹೆದರಿ ಹೇಡಿಯಾಗಿ ಬಂದ ನಿನ್ನಂತವ್ರು ಬದುಕಿರ್ಲೇಬಾರ್ದು. ರವಿವರ್ಮ ಬಂದೆ ಅಂದ ಯಾಕೆ? ಹೆದರಿ ಹೇಡಿ ಆಗಿ ನನ್ನ ಕೆಲಸ ಬದಲಾಯಿಸಿದ ಈ ಕರಿಯನ್ನು ಉಳಿಸಿದ್ದೇನೆ. ತೆಗೆದುಕೊಂಡು ಹೋಗಿ ಮಣ್ಣಲ್ಲಿ ಓತು ಹಾಕಿಸಿ ಬಿಡು. ಯಾರು ಅಂತ ಹೇಳು ಅಂದ ಮಾನಿ ಮುಗಿಸುತ್ತೇನೆ. ಬೇಡ, ಸ್ವತಃ ನಾನೇ ಹೋಗಿ ರಾಮಚಂದ್ರನನ್ನು ದರದರನೇ ಎಳಮರಿಯನ್ನು ದುರ್ಗಿಗೆ ಬಲಿ ಕೊಟ್ಟಂತೆ ನನ್ನ ರೋಷ ಮದುವೆಗೆ ಅವನನ್ನ ಬಲಿ ಕೊಟ್ಟು ಬಿಡ್ತೇನೆ. ಬಜರೆ ಬಜರೆ ಹಾರಾಡಬೇಡ ಸಾಹುಕಾರ, ನಾಯಿಯಂತೆ ಸೀರಾಡಬೇಡ. ಹರಕೆಯ ಬಲೆಯಂತೆ ಕುರಿ ತೆಗೆದುಕೊಂಡು
ಹೆಣ್ಣು ಗಂಡು ಯಾವನು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಆ ತಾಕತ್ತು ನಿನ್ನಲ್ಲಿದ್ದರೆ ಬಾ ಈಚೆ ಗಂಡಸಾಗಿ ಮುಂದಕ್ಕೆ. ಲೇ ರಾಮಚಂದ್ರ, ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಬಗಳು. ಇರದಿದ್ದರೆ ಆವೇಶ ತುಂಬಿದ ನಿನ್ನ ಘಟನೆ ಕ್ಷಣದಲ್ಲೇ ಉರುಳಿಸಿ ಬಿಡ್ತೀನಿ. ಏನೋ ಸಾಹುಕಾರ, ಬಡವರಿಗಾಗಿ ಮನೆ ಕಟ್ಟಲು ನಿಂತ ಜಾಗದಲ್ಲಿ ಬಲಾತ್ಕಾರವಾಗಿ ಸರಾಯಿ ಫ್ಯಾಕ್ಟರಿ ತೆಗೆಯಲಿದೆಯಲ್ಲ, ಯಾಕೆ? ನಾ ಕೊಟ್ಟ ಸಲಿಗಿಲೋ ಅಥವಾ ನಿನ್ನ ಮೈಯಾನ ಸೊಕ್ಕು? ಅದನ್ನ ಕೇಳಲು ನೀನ್ಯಾರು? ಈ ನಗರದ ನಾಯಕ, ನಿನ್ನ ಪಾಲಿನ ಸಿಂಹರಾಜ್. ಪಂಚಾಯತ್ ಇಲೆಕ್ಷನ್ ಮಣ್ಣು ಕುಡಿದ್ರೆ ನಿನ್ನ ನಾಯಕತ್ವ. ಅದಕ್ಕಂತೆ ಆ ಎತ್ತಿದ ಹೆಡೆಯನ್ನು ಕತ್ತರಿಸಿ ಹಾಕಲು ಬಂದಿದ್ದೇನೆ ಸಿಂಹರಾಜನಾಗಿ. ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇರದಿದ್ದರೆ ಏನು ಮಾಡ್ತೀಯ? ಸೊಕ್ಕಿನಿಂದ ನಾಯಕನ ಎದುರಾಗಿ ಕಿಕ್ಕಿರಿದ ನಿನ್ನ ರೆಕ್ಕೆ ಲೇ ಬೀರ, ಹೆಣ್ಣು ಕೊಟ್ಟು ಇರಿತ ಮನೆ ಪಡೆದನೆಂಬ ನಿನ್ನ ಪೌರುಷ ನಾನು ಮುಂದೆ ಅಡಿದಲು. ಈ ರಾಜವರ್ಮ ಮನಸ್ಸು ಮಾಡಿದ್ರೆ ಅವನಿಗಿಂತ ಮೊದಲು ನಾನು ಉಳಿಸ್ಬಿಡ್ತೇನೆ. ರಾಜವರ್ಮ, ಮೈಯಲ್ಲಿ ಎಲ್ಲ ಇದೆ ಅಂತ ನೋಯಿ ಕುಂಡಿತರ ಹಾರಾಡಿದರೆ ಮೊದಲು ನಿನ್ನ ಕಣ್ಣನ್ನೇ ಕೇಳ್ತೀನಿ. ಕೈಯಲ್ಲಿ ದುಡ್ಡಿದೆ ಅಂತ ದೊಡ್ಡಸ್ತಿಕೆಯಿಂದ ಹೋರಾಡಿದರೆ ನಿನ್ನ ಹಣದ ಬೆಟ್ಟನೆ ಬುಡವೇಲು ಮಾಡಿಬಿಡ್ತೀನಿ. ಮೊದಲು ಈ ಬೀರ ಅಂದರೆ ಯಾರು ಅಂತ ಚೆನ್ನಾಗಿ ಸ್ಟಡಿ ಮಾಡು. ಇರದಿದ್ದರೆ ಮರು ತಿಳಿಸುವ ಮೊದಲೇ ಆಕೃತಿ ಮಾಡಿ ತೋರಿಸೇ ಬಿಡ್ತೀನಿ. ಏ ಬೀರ, ಒಚ್ಚಲೇ ಬಾಯಿನ ಎಂದು ಈ ಬೀರನೆದುರಾದವರಿಗೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನೇ ದೇವರು ಅಂದರೆ 3 ವರ್ಷ ಟೈಮ್ ಕೊಡ್ತೀನಿ. ಧನ್ಯಾರ ಬರೀ ಇಲ್ಲಿ ಕುಸ್ತಿಕನ ಆಗುದಂತೂ ಬೇಡ. ಅಷ್ಟು ಮಾಡಿ ಮುಗಿಸ್ಬಿಡ್ನು ನೋಡ. ಹೌದು ಹೌದು, ಇವರಿಗೆ ಏನಾದರೊಂದು ಆಶೆಯನ್ನು ತೋರಿಸಿ ನನ್ನ ಹತ್ರ ಸೆಳೆದುಕೊಳ್ಳಲೇಬೇಕು. ರಾಮಚಂದ್ರ, ಇಂದಿನಿಂದ ನಮ್ಮಿಬ್ಬರಲ್ಲಿ ಜಗಳ ಬೇಡ, ಸ್ನೇಹ ಬೆಳೆಸೋಣ. ಹಾಗಂತ ನಾನು ನಿನ್ನಲ್ಲೊಂದು ಮಾತು ಕೇಳ್ತೀನಿ, ಒಪ್ಪಿಗೆನಾ? ನನಗೆ ಸರಿಯಾದ್ರೆ ಮಾತು ಕೊಡ್ತೀನಿ. ಅದೇನಂತ ಹೇಳು. ನಾನಂತೂ ಫ್ಯಾಕ್ಟ್ರಿ ಒಡೆಯ. ಆ ಬಯಲು ಜಾಗೆಯಲ್ಲಿ ನನ್ನ ಸರಾಯಿ ಫ್ಯಾಕ್ಟರಿಯನ್ನು ನಿರ್ಮಿಸಲು ನೀನು ಅನುಮತಿಯನ್ನು ನೀಡಿದರೆ ನಿನ್ನನ್ನು ನನ್ನ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡ್ತೀನಿ. ನನ್ನ ಜೊತೆ ತಿರುಗಾಡಲು ಒಂದು ಕಾರು ಕೊಡ್ತೇನೆ, ವಾಸಿಸಲು ಬಂಗ್ಲೆಯನ್ನು ಕೂಡ ಕೊಡ್ತೇನೆ. ಈ ನೀಚ ಬೀರನಿಗೆ 25 ಎಕರೆ ಜಮೀನು ಕೊಡ್ತೇನೆ. ಈ ಬೀರ ನನ್ನ ಮನೆ ಕಾಯುವ ಗೇಟ್ ಮ್ಯಾನ್ ಆಗ್ಲೇ ನೀನು ನನ್ನ ಅಪ್ಪಿಯೇ ಆಗಿಬಿಡು. ನನ್ನ ದೇವರಿಗೆ ಶಾಂತನಾಗು ಬೀರ, ಶಾಂತನಾಗು. ನಾನೇನು ಒಮ್ಮೆಗೆ ಇವನ್ ಹಾಳಾಗಲಿಲ್ಲ. ನೋಡು ರಾಜವರ್ಮ, ನಾನು ನಿನ್ನೊಂದು ಮಾತು ನಡೆಸಿಕೊಡ್ತೇನೆ. ಇದಕ್ಕೆ ನೀನು ಒಪ್ಪಿದರೆ ಇದನ್ನು ನಾವೇ ಬಗೆಹರಿಸಿಕೊಳ್ಳೋಣ. ಅದೇನಂತ ನೀನ್ ಹೇಳು. ನೋಡು ರಾಜವರ್ಮ, ನೀನು ಶುಗರ್ ಫ್ಯಾಕ್ಟರಿ ಒಡೆಯನಾದರೆ ನಾನು ಭೂಮಿ ಉಳ್ಳು ಒಡೆಯ. ನೀನು 10 ಕಾರಿನಲ್ಲಿ ಮೆರಿತಾ ಇದ್ರೆ ನಾನು 10 ಎತ್ತಿನ ಚಕಡಿಯಲ್ಲಿ ಮೆರಿತಾ ಇದ್ದೆ. ನೀನು 50 ಇಂಡಸ್ಟ್ರಿಯಲ್ ಮಾಲೀಕನಾದರೆ ನಾನು 100 ಎಕರೆ ಜಮೀನಿನಾರಿದ್ದೇನೆ. ಅದೇ ನಿನಗೆ 25 ಎಕರೆ ಜಮೀನು ಕೊಟ್ಟು ನಿನ್ನನ್ನು ಕರ್ನಾಟಕ ರಾಜ್ಯದ ರೈತ ಅಧ್ಯಕ್ಷಕನಾಗಿ ಮಾಡುತ್ತೇನೆ. ಆದರೆ ನಿನ್ನ ತಮ್ಮ ನನ್ನ ಮನೆ ಗೇಟ್ಮನ್ ಆಗಿ ನೀ ನನ್ನ ಪಿ ಆಗುವುದು ಬೇಡ. ಇಬ್ಬರು ನೀವು ಅಣ್ಣ ತಮ್ಮಂದಿರು ಕೂಡಿಕೊಂಡು ಒಂದೇ ಒಂದು ದಿವಸ ನನ್ನ ಮನೆ ಸಗಣಿ ಕಸ ಬಳಿದು ನನ್ನ ತಿಪ್ಪಿಗೆ ಚೆಲ್ಲಿ ಬಂದು ರಾಮಚಂದ್ರ, 16,000 ಆಯಿನ ಒಡೆಯನಿಗೆ ಸಗಣಿ ಕಸ ಬಳಿ ಅಂತ ರೈವರ್ಮ, ಕೂಡಲೇ ಇವರನ್ನು ನೇಲುಗಂಬಕ್ಕೆ ಏರಿಸಿ ಜೀವಂತವಾಗಿ ಸುಡಲು ಸಿದ್ಧತೆ ಮಾಡಿಕೋ. ಆಳುಗಳನ್ನ ನಿಮ್ಮ 1000 ಆಳುಗಳನ್ನು ಸೀಳಿ ಹಾಕುವ ಈ
ಆ ಸಿಡಿಗುಂಡು ನಾನಿದ್ದೇನೆ. ತಾಕತ್ತಿದ್ದರೆ ಈಗಿಂದೀಗಲೇ ಪ್ರಾರಂಭವಾಗಲಿ ನಮ್ಮ ಕುರುಕ್ಷೇತ್ರ ಕಾಳಗ. ಹಿಂದೆ ನಿನ್ನ ತಾಯಿ ಶಬರಿ ಕೊಲೆ ಆಗಿ ಯಾರೋ ಡಕಾಯತ ಕೈವಾಡಕ್ಕೆ ಸತ್ತು ಹೋದನಲ್ಲ, ಹಾಗೆ ನಿನ್ನ ರೋಷ, ಮಾನ ಮರೆತು ಮಲಗಿದ ಸರ್ಪದ ಎಳೆ ತುಳಿದು ಮತ್ತೆ ಬಿಟ್ಟಿಗೆ ಬಿಸಿ ಬಿಟ್ಟೆಯೋ ಈ ಕೋಳಿಂಗ ಸರ್ಪವನ್ನು. ನನ್ನ ತಾಯಿಯನ್ನು ಕೊಲೆ ಮಾಡಿ ನನ್ನ ಅಣ್ಣನನ್ನು ಕದ್ದೊಯ್ದಿರುವ ಡಕಾಯಿತರು ಯಾರೆಂಬುದು ಗೊತ್ತಾದರೆ ಮತ್ತೆ ನಿಮಿಷದಲ್ಲಿ ಅವರ ಕತ್ತನ್ನು ಕೊಯ್ದು ಆಯ್ದ ತುಂಡಿನಿಂದ ಕಂಡಲ್ಲಿ ಅವನ ಕಂಡ ಮಾಂಸ ನರಿ ನಾಯಿಗೆ ಹಾಕಿ ನನ್ನ ತಾಯಿ ಅಣ್ಣಂದಿರ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು ಎಂಟನೆಯ ಬಂಟ ಗಂಡನೆಯ ಬೀರನೇ ಅಲ್ಲ. ಈ ಮಾತು ನನ್ನ ಕರೆಮ ತಾಯಿಯ ಪಾದದಾಣೆಗೂ ಸತ್ಯ. ಈ ನಿಮ್ಮ ನುಡಿ ಮುತ್ತಲೆ ಅಲಕ್ಷಿಸಿ ಉರಿ ಹತ್ತಿ ಇರಲಿ ಎಂದು ಅಡಿ ಇಟ್ಟರೆ ಆ ಇಟ್ಟ ಕಾಲನ್ನೇ ಕತ್ತರಿಸಿ ಹಾಕುತ್ತೇನೆ. ನಿಮ್ಮ ಪ್ರಾಣ ಎಂಬ ಪಕ್ಷಿ ಶಿವನ ಪಾದ ಸೇರುತ್ತೆ, ನಿಮ್ಮ ಶಿವ ನನ್ನ ಪಾದ ಸೇರುತ್ತೆ. ಬೀರಾ ಬನ್ನಿ ಹೋಗೋಣ, ಬಿ ಕೇರ್ಫುಲ್. ಯಾರ ಇವ್ನು ಹಿಂಗ ಸೈಲ್ ಬಿಟ್ರ ನಿಮ್ ತಲೆ ಕಲ್ಲು ಪಡ್ಯಾಗ ಸಿಗುದಂತೂ ಗ್ಯಾರಂಟಿ ರೀ. ಮುಡ್ದಾರ ಹೊರಗೆ ಹೋದಲ್ರಿ ಚೂಡಿದಾರ. ಹೋಗ್ಲಿ ನಕ್ಷತ್ರದ ಹೊಳಪಿನಂತೆ ಚಂದ್ರನ ಹೊಗಳಿಕೆನಲ್ಲಿ ಮಿನುಗುವ ಆ ಮೀನಾಕ್ಷಿಯನ್ನು ನಿನ್ನ ತ್ರಿನಕ್ಷ ಪ್ಲಾನಿನಲ್ಲಿ ಸಿಲುಕಿಸಿ ನಮ್ಮನ್ನ ಅಳುಕಿಸಿ ಮೈ ಬಳಕಿಸಿ ನಡೆಯುವ ಆ ಹುಡುಗಿಯನ್ನು ಹೊತ್ತು ಹಾಕಿ ರಕ್ತದ ರಂಜನೀಯ ತೇಜ ಪುಂಜದಲ್ಲಿ ತುಂಬಿದ ಅವಳ ಗಲ್ಲಕ್ಕೆ ನಿನ್ನ ನಲ್ಲನೆಂಬ ನಕ್ಷೆಯನ್ನು ಹಾಕಿ ನೇರ ರಕ್ಷಣೆಯಲ್ಲಿ ನಮ್ಮ ತೋಟದ ಮನೆಯಲ್ಲಿ ಅವಳ ಚೀಲವನ್ನು ತೆಗೆದು ಬಿಡು. ಅಂದಾಗ ತೀರುವುದು ನಮ್ಮ ಸೇಡು. ಆಯ್ತಣ್ಣ, ಈ ಕೆಲಸ ನಾನು ಮುಗಿಸೋದ್ರ ಒಳಗಾಗಿ ಬೆಂಗಳಗುಂಡ ಸುದ್ರೆ ಭೇಟಿಯಾಗಿ ಅವನನ್ನ ಮನೆಗೆ ಕರಿತನ್ನಿ. ಈ ಕೆಲಸ ಮಾಡೋಣಂತೆ, ನಡಿ ಹೋಗೋಣ. ಇವ್ನು ಹೇಳಿದ್ರೆ ನಮ್ಮ ಕೆಲಸ ಪಾಸ್ ಆದಂಗ ರೀ. ಬನ್ರಿ ಹೋಗೋಣ.